ನಮಸ್ಕಾರ ವೀಕ್ಷಕರೇ, ಶಾಸ್ತ್ರವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾಮಾನ್ಯವಾಗಿ ಪ್ರತಿಯೊಬ್ಬರ ದೇಹದ ಮೇಲೂ ಒಂದಲ್ಲ ಒಂದು ಕಡೆ ಮಚ್ಚೆಗಳು ಇದ್ದೇ ಇರುತ್ತವೆ. ಕೆಲವರಿಗೆ ಹುಟ್ಟಿನಿಂದಲೇ ಮಚ್ಚೆಗಳಿದ್ದರೆ, ಇನ್ನೂ ಕೆಲವರಿಗೆ ಬೆಳೆಯುತ್ತಾ ಹೋದಂತೆ ಮಚ್ಚೆಗಳು ಮೂಡುತ್ತವೆ. ಆದರೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ದೇಹದ ಮೇಲೆ ಮೂಡುವ ಪ್ರತಿಯೊಂದು ಮಚ್ಚೆಯು ನಮಗೊಂದು ರಹಸ್ಯವಾದ ಸಂದೇಶವನ್ನು ನೀಡುತ್ತವೆ ಅಂತೆ. ಅದೇನು ಗೊತ್ತಾ? ಆ ಬಗ್ಗೆ ನಾವು ಇವತ್ತು ಹೇಳ್ತೇವೆ. ಮಚ್ಚೆ ಇರುವ ಜಾಗ ನಿಮ್ಮ ಅದೃಷ್ಟ, ಧನಲಾಭ ಅಥವಾ ಸ್ವಭಾವವನ್ನು ತಿಳಿಸುತ್ತೆ. ಇಂದಿನ ವಿಡಿಯೋದಲ್ಲಿ ದೇಹದ ಯಾವ ಭಾಗದಲ್ಲಿ ಮಚ್ಚೆ ಇದ್ದರೆ ಏನು ಫಲ, ಯಾವ ಮಚ್ಚೆಗಳು ಅತ್ಯಂತ ಶುಭ, ಇದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಹಣೆಯ ಮೇಲಿನ ಮಚ್ಚೆ. ಹಣೆಯ ಮಧ್ಯಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ಅದು ಅತ್ಯಂತ ಶುಭ. ಅಂತಹ ವ್ಯಕ್ತಿಗಳು ಬುದ್ಧಿವಂತರು, ಧೈರ್ಯವಂತರು ಮತ್ತು ಕಷ್ಟಪಟ್ಟು ಮೇಲೆ ಬರುವ ಗುಣವನ್ನು ಹೊಂದಿರ್ತಾರೆ. ಇವರಿಗೆ ಸಮಾಜದಲ್ಲಿ ಉತ್ತಮ ಗೌರವ ಮತ್ತು ಅಪಾರ ಸಂಪತ್ತು ಲಭಿಸುತ್ತೆ. ಹುಬ್ಬುಗಳ ಮೇಲಿನ ಮಚ್ಚೆ. ಎರಡು ಹುಬ್ಬುಗಳ ಮಧ್ಯದಲ್ಲಿ ಮಚ್ಚೆ ಇದ್ದರೆ ಅಂತಹ ವ್ಯಕ್ತಿಗಳು ಉತ್ತಮ ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ. ಅವರ ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ. ಬಲ ಹುಬ್ಬಿನ ಮೇಲೆ ಮಚ್ಚೆ ಇದ್ದರೆ ಬೇಗನೆ ಧನಲಾಭವಾಗುತ್ತೆ. ಕೆನ್ನೆಯ ಮೇಲಿನ ಮಚ್ಚೆ. ಬಲ ಕೆನ್ನೆಯ ಮೇಲೆ ಮಚ್ಚೆ ಇದ್ದರೆ ಅಂತಹ ವ್ಯಕ್ತಿಗಳು ತುಂಬ ದಯಾಳುಗಳು ಮತ್ತು ಭಾವನಾತ್ಮಕ ಸ್ವಭಾವದವರಾಗಿರ್ತಾರೆ. ಅವರಿಗೆ ಸಂಗಾತಿಯಿಂದ ಅಪಾರ ಪ್ರೀತಿ ಸಿಗುತ್ತೆ. ಅದೇ ರೀತಿ ಎಡಕೆನ್ನೆಯ ಮೇಲೆ ಮಚ್ಚೆ ಇದ್ದರೆ ಅವರು ಸ್ವಲ್ಪ ಕೋಪಿಷ್ಠರಾಗಿರಬಹುದು, ಆದರೆ ಮನಸ್ಸಿನಿಂದ ನಿರ್ಮಲವಾಗಿರ್ತಾರೆ. ಮೂಗಿನ ಮೇಲಿನ ಮಚ್ಚೆ. ಮೂಗಿನ ತುದಿಯಲ್ಲಿ ಮಚ್ಚೆ ಇರುವವರು ತುಂಬ ತೀಕ್ಷ್ಣ ಬುದ್ಧಿಯವರು ಮತ್ತು ಸ್ವಾವಲಂಬಿಗಳು. ಇವರಿಗೆ ಕೋಪ ಬೇಗ ಬಂದರೂ ಜೀವನದಲ್ಲಿ ಸ್ವಂತ ಪರಿಶ್ರಮದಿಂದ ಬೇಗನೆ ಯಶಸ್ಸು ಕಾಣ್ತಾರೆ ಹಾಗೂ ಪ್ರವಾಸ ಮಾಡಲು ಹೆಚ್ಚು ಇಷ್ಟಪಡ್ತಾರೆ. ತುಟಿಯ ಮೇಲಿನ ಮಚ್ಚೆ. ತುಟಿಯ ಮೇಲೆ ಅಥವಾ ಸುತ್ತಮುತ್ತ ಮಚ್ಚೆ ಇದ್ದರೆ ಅಂತಹ ವ್ಯಕ್ತಿಗಳು ಮಾತಿನಲ್ಲಿ ಚತುರರು. ಇವರ ಮಾತುಗಳಿಗೆ ಜನ ಸುಲಭವಾಗಿ ಆಕರ್ಷಿತರಾಗ್ತಾರೆ. ಇವರಿಗೆ ಉತ್ತಮ ಆಹಾರ ಮತ್ತು ಸೌಂದರ್ಯದ ಕಡೆಗೆ ಹೆಚ್ಚಿನ ಒಲವು ಇರುತ್ತೆ. ಗಲ್ಲ ಮತ್ತು ಕುತ್ತಿಗೆಯ ಮೇಲಿನ ಮಚ್ಚೆ. ಗಲ್ಲದ ಮೇಲೆ ಮಚ್ಚೆ ಇದ್ದರೆ ಅವರು ಶಾಂತಪ್ರಿಯರು, ಸದಾ ಸಂತೋಷದಿಂದಿರಲು ಬಯಸ್ತಾರೆ. ಕುತ್ತಿಗೆಯ ಮುಂಭಾಗದಲ್ಲಿ ಮಚ್ಚೆ ಇದ್ದರೆ ಅವರಿಗೆ ಉತ್ತಮ ಕಂಠಸಿರಿ ಅಥವಾ ಕಲಾತ್ಮಕ ಸಾಮರ್ಥ್ಯವಿರುತ್ತೆ ಮತ್ತು ಅದೃಷ್ಟ ಅವರ ಜೊತೆಗೆ ಸದಾ ಇರುತ್ತೆ. ಅಂಗೈ ಮೇಲಿನ ಮಚ್ಚೆ. ಅಂಗೈ ಮಧ್ಯದಲ್ಲಿ ಮಚ್ಚೆ ಇದ್ದು ಮುಷ್ಟಿ ಮುಚ್ಚಿದಾಗ ಆ ಮಚ್ಚೆ ಒಳಗೆ ಬಂದರೆ ಅಂತಹ ವ್ಯಕ್ತಿಗಳ ಬಳಿ ಸದಾ ಹಣ ಇರುತ್ತೆ. ಅವರ ಬಳಿ ಎಂದಿಗೂ ಹಣದ ಅಭಾವ ಅನ್ನೋದೇ ಆಗೋದಿಲ್ಲ. ಯಾರದ್ದಾದರೂ ಮಾತು ನಿಜ ಆದರೆ ಅವರ ನಾಲಿಗೆ ಮೇಲೆ ಮಚ್ಚೆ ಇದೆಯಾ ಅಂತ ಕೇಳಲಾಗತ್ತೆ. ಈ ರೀತಿ ನಾಲಿಗೆಯ ಮೇಲೆ ಮಚ್ಚೆ ಇರುವವರ ಮಾತುಗಳು ಹಾಗೂ ಹಾರೈಕೆಗಳು ನಿಜವಾಗುತ್ತೆ ಎಂಬ ಬಲವಾದ ನಂಬಿಕೆ ಇದೆ. ಇವರು ಮಾತುಗಾರಿಕೆಯಲ್ಲಿ ಅತ್ಯಂತ ನಿಪುಣರಾಗಿರುತ್ತಾರೆ. ಇವರಿಗೆ ಹೊಸ ವಿಷಯವನ್ನು ಕಲಿಯುವ ಆಸಕ್ತಿ ಕೂಡ ಹೆಚ್ಚಿರುತ್ತೆ. ಸ್ನೇಹಿತರೆ, ನಿಮ್ಮ ದೇಹದ ಯಾವ ಭಾಗದಲ್ಲಿ ಮಚ್ಚೆ ಇದೆ? ಈ ಶಾಸ್ತ್ರದಲ್ಲಿ ಹೇಳಿದ ವಿಷಯಗಳು ನಿಮ್ಮ ಜೀವನಕ್ಕೆ ಹೊಂದಿಕೆಯಾಯಿತೆ? ಈ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಜ್ಯೋತಿಷ್ಯ ಮತ್ತು ವಾಸ್ತು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಧನ್ಯವಾದಗಳು.